ಸಮಾಜ ವಿಜ್ಞಾನದಲ್ಲಿ ಅತಿ ಸಂಭವನೀಯ ಪ್ರಶ್ನೆಗಳನ್ನು ತಂದಿದ್ದೀನಿ. ಇದು ಮೋಸ್ಟ್ ಲೈಕ್ಲಿ ಕ್ವಶನ್ಸ್ ಪಾರ್ಟ್ 2 ಅಂತ. ಸೊ ಮೊದಲ ಭಾಗವನ್ನು ತಾವು ತಪ್ಪದೇ ನೋಡಿ. ತಾವು ನೋಡದೇ ಇದ್ರೆ ಮೇಲೆ ಐ ಬಟನಲ್ಲಿ ಆ ವಿಡಿಯೋದ ಲಿಂಕನ್ನು ಸಜೆಸ್ಟ್ ಮಾಡ್ತೀನಿ, ತಾವುಗಳು ನೋಡ್ಬೋದು. ಸೊ ತಾವು ಹೊಸಬರಾಗಿದ್ದರೆ ದಯಮಾಡಿ ನನ್ನ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಸಿಗುತ್ತೆ. ನನ್ನದೇ ಇನ್ನೊಂದು ಚಾನಲ್ ಆಗಿರ್ತಕ್ಕಂಥ ಜಸ್ಟ್ ಫಾರ್ ಫನ್ ಅಂತಕ್ಕಂಥ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಚಾನಲ್ ಇದೆ, ಅದನ್ನು ಕೂಡ ತಾವುಗಳು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ನನ್ನ ಚಾನಲ್ ಮೂಲಕ ತರಗತಿ 6ರಿಂದ ಹಿಡಿದು 10ನೇ ತರಗತಿಯವರೆಗೆ ಎಲ್ಲ ಒಂದು ಹಿಂದಿ ಮತ್ತು ಸಮಾಜ ವಿಜ್ಞಾನದ ವಿಡಿಯೋಗಳಿದ್ದಾವೆ, ತಾವುಗಳು ನೋಡ್ಬೋದು. ಶುರು ಮಾಡೋಣ. ಸಮಾಜ ವಿಜ್ಞಾನದಲ್ಲಿ ಇವತ್ತು ಅತಿ ಸಂಭವನೀಯ ಪ್ರಶ್ನೆಗಳು ಭಾಗ 2ರ ಸರಣಿ. ಇದಕ್ಕಿಂತ ಮುಂಚೆ ಮೊದಲ ಭಾಗದಲ್ಲಿ 10 ಪ್ರಶ್ನೆಗಳಿದ್ದಾವೆ, ತಾವು ತಪ್ಪದೆ ಅದನ್ನು ನೋಡಬೇಕು. ಪ್ರಶ್ನೆ 11, ಬ್ರಹ್ಮ ಸಮಾಜದ ಬೋಧನೆಗಳು ಯಾವುವು? ಸೊ ಮೊದಲನೇದಾಗಿ ಬರುತ್ತೆ, ಈ ಬ್ರಹ್ಮ ಸಮಾಜವು ರಾಜಾರಾಮ್ ಮೋಹನ್ ರಾಯ್ ಅವರು ಸ್ಥಾಪಿಸಿದರು. ಅಲ್ಲಿ ಏಕದೇವತಾರಾಧನೆಯನ್ನು ಪ್ರತಿಪಾದನೆಯನ್ನು ಮಾಡಿತು. ಆಮೇಲೆ ಅದು ಸಮಾಜದಲ್ಲಿರ್ತಕ್ಕಂಥ ಅರ್ಥಹೀನ ಆಚರಣೆಗಳನ್ನು ವಿರೋಧಿಸಿತು. ಸಮಾಜದಲ್ಲಿ ಪ್ರತಿ ವ್ಯಕ್ತಿಯು ಸಹಿತ ಘನತೆಯಿಂದ ಬಾಳ್ಬೇಕಂತ ಒತ್ತಿ ಹೇಳಿತು. ಸಮಾಜದಲ್ಲಿರ್ತಕ್ಕಂಥ ಬಹುಪತ್ನಿತ್ವವನ್ನು ವಿರೋಧಿಸಿತು. ಸ್ತ್ರೀ ಸಮಾನತೆಗೆ ಒತ್ತನ್ನು ಕೊಟ್ಟರು. ಎಲ್ಲಿ ಒಳ್ಳೆಯದು ಇದೆಯೋ ಅದನ್ನು ಸ್ವೀಕರಿಸಬೇಕು ಅಂತ ರಾಜಾರಾಮ್ ಮೋಹನ್ ರಾಯ್ ಅವರು ಹೇಳಿದರು. ಅಷ್ಟೇ ಅಲ್ಲದೆ ಭಾರತೀಯರಿಗೂ ಸಹಿತ ಇಂಗ್ಲಿಷ್ ಶಿಕ್ಷಣದ ಅಗತ್ಯ ಇದೆ ಅಂತ ಒತ್ತಿ ಹೇಳಿದರು ರಾಜಾರಾಮ್ ಮೋಹನ್ ರಾಯ್ ಅವರು ಸ್ಥಾಪಿಸಿರ್ತಕ್ಕಂಥ ಬ್ರಹ್ಮ ಸಮಾಜದ ಮೂಲಕ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 12, ಮಹಿಳಾ ಸ್ವಸಹಾಯ ಸಂಘಗಳು ಮಹಿಳಾ ಸಬಲೀಕರಣಕ್ಕೆ ಪೂರಕವಾಗಿವೆ, ಹೇಗೆ ಸಮರ್ಥಿಸಿರಿ? ಮುಖ್ಯವಾಗಿ ಈ ಮಹಿಳಾ ಸ್ವಸಹಾಯ ಸಂಘಗಳು ಮಹಿಳೆಯರಿಗೆ ಲೆಕ್ಕ ನಿರ್ವಹಣೆಯ ಜ್ಞಾನವನ್ನು ಕೊಡ್ತಾ ಇದ್ದಾವೆ. ಆ ಮಹಿಳೆಯರು ಬ್ಯಾಂಕಿನ ಜೊತೆ ಹೇಗೆ ವ್ಯವಹರಿಸಬೇಕಂತ ಕೌಶಲ್ಯಗಳನ್ನು ತಿಳಿಸ್ತಾ ಇದ್ದಾವೆ. ಮಹಿಳೆಯರ ವರಮಾನವನ್ನು ಹೆಚ್ಚಳ ಮಾಡುವಲ್ಲಿ ಸಹಿತ ಈ ಮಹಿಳಾ ಸ್ವಸಹಾಯ ಸಂಘಗಳು ಕೆಲಸವನ್ನು ಮಾಡ್ತಾ ಇದ್ದಾವೆ. ಈ ಮಹಿಳೆಯರಿಗೆ ಉದ್ಯೋಗದ ತರಬೇತಿಯನ್ನು ಕೊಡ್ತಾ ಇದ್ದಾವೆ. ಮಹಿಳೆಯರಲ್ಲಿ ಉಳಿತಾಯವನ್ನು ಮಾಡಬೇಕಂತ ಒಂದು ಗುಣ ಜ್ಞಾನವನ್ನು ಹೇಳ್ತಾ ಇದ್ದಾವೆ. ಅಷ್ಟೇ ಅಲ್ಲದೆ ಆ ಮಹಿಳೆಯರ ಬಳಿಯಲ್ಲಿರ್ತಕ್ಕಂಥ ಅಲ್ಪ ಪ್ರಮಾಣದ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಉದ್ಯೋಗವನ್ನು ಮಾಡಬೇಕಂತಕ್ಕಂಥ ಜ್ಞಾನ ಕೌಶಲವನ್ನು ಈ ಮಹಿಳಾ ಸ್ವಸಹಾಯ ಸಂಘಗಳು ಮಹಿಳೆಯರಿಗೆ ತಿಳಿಸಿ ಅವರ ಒಂದು ಸಬಲೀಕರಣದಲ್ಲಿ ಕೈ ಜೋಡಿಸ್ತಾ ಇದ್ದಾವೆ. ಪ್ರಶ್ನೆ 13ಕ್ಕೆ ಹೋಗೋಣ. ಭಾರತದ ಅಂಚೆ ಇಲಾಖೆ ನಿರ್ವಹಿಸ್ತಕ್ಕಂಥ ಕಾರ್ಯಗಳು ಯಾವುವು? ನಮ್ಮ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂಥ ಅಂಚೆ ಇಲಾಖೆ ಮುಖ್ಯವಾಗಿ ಈ ಕಾರ್ಯಗಳು ಅಥವಾ ಇದನ್ನು ಹಣಕಾಸಿನ ಕಾರ್ಯಗಳಂತಲೂ ಕೂಡ ಕರೀತಾರೆ. ಮುಖ್ಯವಾಗಿ ಇವು ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಕೊಡ್ತಾವೆ. ಅಂಚೆ ಇಲಾಖೆಯಲ್ಲಿ ನಾವು ಉಳಿತಾಯ ಖಾತೆಯನ್ನು ತೆರೀಬಹುದು. ಕಿಸಾನ್ ವಿಕಾಸ್ ಪತ್ರಗಳು ಸಿಗ್ತವೆ. ಆಮೇಲೆ ಅಂಚೆ ಇಲಾಖೆಯಲ್ಲಿ ಅಂಚೆ ವಿಮೆ ಸೇವೆ ಸಹಿತ ಇದೆ, PLI ಮತ್ತು RPLI ಅಂತ ಕರೀತಾರೆ. ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಮತ್ತು ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತ. ಮುಂದೆ ನಿವೃತ್ತಿ ವೇತನ ಸೌಲಭ್ಯ ಇರುತ್ತೆ. ಹಣದ ವರ್ಗಾವಣೆ ಸಹಿತ ಈ ಭಾರತದ ಅಂಚೆ ಇಲಾಖೆಯಲ್ಲಿ ಮಾಡ್ತಕ್ಕಂಥ ಕೆಲಸ ಆಗಿದೆ. ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳೇ, ಸಾಮಾಜಿಕ ಸ್ತರ ವಿನ್ಯಾಸದ ಲಕ್ಷಣಗಳು ಯಾವುವು? ಹಾಗಾದರೆ ಮುಖ್ಯವಾಗಿ 4 ಸಾಮಾಜಿಕ ಸ್ತರ ವಿನ್ಯಾಸದ ಲಕ್ಷಣಗಳು ಇದ್ದಾವೆ. ಒಂದನೇದು ಈ ಸಾಮಾಜಿಕ ಸ್ತರ ವಿನ್ಯಾಸ ಅಂತಕ್ಕಂಥದ್ದು ಸಾಮಾಜಿಕವಾದದ್ದು, ಇದು ಸರ್ವವ್ಯಾಪಕವಾದದ್ದು. ಮೂರನೇದು ಇದು ಪುರಾತನವಾದದ್ದು. 4 ಇದು ವಿವಿಧ ರೂಪದಲ್ಲಿದೆ. ಈ ಮುಖ್ಯವಾಗಿ 4 ಕೂಡ ಏನಪ್ಪ ಅಂದರೆ ಸಾಮಾಜಿಕ ಸ್ತರ ವಿನ್ಯಾಸದ ಲಕ್ಷಣಗಳು ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆ ಬಂತು ವಿದ್ಯಾರ್ಥಿಗಳೇ, ಸಾಮಾಜಿಕ ಸ್ತರ ವಿನ್ಯಾಸದ ವಿವಿಧ ರೂಪಗಳು ಯಾವುವು? ಹಾಗಾದರೆ ಈ ಸಾಮಾಜಿಕ ಸ್ತರ ವಿನ್ಯಾಸ ಮುಖ್ಯವಾಗಿ 5 ರೂಪಗಳನ್ನು ಹೊಂದದ. ಮೊದಲನೇದು ಆದಿವಾಸಿ ಸಮಾಜ, 2 ಗುಲಾಮಗಿರಿ, 3 ಎಸ್ಟೇಟ್ ಪದ್ಧತಿ, 4 ವರ್ಣ ವ್ಯವಸ್ಥೆ, 5 ಜಾತಿ ವ್ಯವಸ್ಥೆ. ಇವು ಏನಿದಾವಪ್ಪ ಅಂತಂದರೆ ಸಾಮಾಜಿಕ ಸ್ತರ ವಿನ್ಯಾಸದ ಮುಖ್ಯವಾಗಿರ್ತಕ್ಕಂಥ ವಿವಿಧ ರೂಪಗಳಲ್ಲಿ ಬರ್ತವೆ. ಮುಂದೆ ಪ್ರಶ್ನೆ ಸಂಖ್ಯೆ 15ಕ್ಕೆ ಹೋಗೋಣ. ಸ್ವಾಮಿ ವಿವೇಕಾನಂದರು ಯುವ ಶಕ್ತಿಗೆ ಪ್ರೇರಕರಾಗಿದ್ದರು ಹೇಗೆ? ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದೆ. ನಿಜಕ್ಕೂ ಕೂಡ ಭಾರತದ ಯುವ ಜನರಿಗೆ ಸ್ವಾಮಿ ವಿವೇಕಾನಂದರು ಪ್ರೇರಣಾದಾಯಕರಾಗಿದ್ದಾರೆ. ಅದು ಹೇಗಪ್ಪ ಅಂದರೆ ಮೊಟ್ಟ ಮೊದಲನೇದಾಗಿ ಬರುತ್ತೆ, ಈ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಜನರು ವಿದ್ಯಾವಂತರಾಗಬೇಕು ಅಂತ ಸ್ವಾಮಿ ವಿವೇಕಾನಂದರವರು ಬಯಸಿದ್ರು. ಎರಡನೇದು ನಮ್ಮ ಸಮಾಜ ಸುಧಾರಣಾ ಕಾನೂನುಗಳು ಜಾರಿಯಾಗಬೇಕಂತ ಹಂಬಲ ಬಹಳಷ್ಟು ಅವರಲ್ಲಿತ್ತು. ಆಮೇಲೆ ಪಾಶ್ಚಿಮಾತ್ಯ ಅಂಧಾನುಕರಣೆಯನ್ನು ಭಾರತೀಯರು ಕೈಬಿಡಬೇಕು ಅಂತ ಒತ್ತಿ ಹೇಳಿದರು. ಭಾರತದ ದಾರ್ಶನಿಕತೆಯ ವಿವಿಧ ದೃಷ್ಟಿಕೋನಗಳನ್ನು ವಿವಿಧ ಅಂಶಗಳನ್ನು ಭಾರತೀಯರಿಗೆ ಎಳೆಯಾಗಿ ತಿಳಿಸಿಕೊಟ್ರು.
ಕಡೆಗೆ ಇರ್ತಕ್ಕಂಥದ್ದು ನಮ್ಮ ಭಾರತದಲ್ಲಿ ಶೋಷಣೆ ಮುಕ್ತ ಹೊಸ ಸಮಾಜವನ್ನು ಕಟ್ಟಬೇಕು ಅಂತಕ್ಕಂಥ ಕನಸು ಈ ಸ್ವಾಮಿ ವಿವೇಕಾನಂದರು ಬಯಸಿದ್ರು. ಇವೆಲ್ಲ ಅಂಶಗಳು ಒಂದು ಯುವ ಶಕ್ತಿಗೆ ಪ್ರೇರಣಾದಾಯಕ ಆಗಿದೆ. ಮುಂದಿನ ಪ್ರಶ್ನೆ ಹೋಗೋಣ ವಿದ್ಯಾರ್ಥಿಗಳೇ. ಬ್ರಿಟಿಷರು ರೂಪಿಸಿದ ನ್ಯಾಯಾಂಗ ವ್ಯವಸ್ಥೆಯನ್ನು ವಿವರಿಸಿರಿ. ಇದು ವಾರ್ನ್ ಹೆಸ್ಟಿಂಗ್ಸನ ನ್ಯಾಯಾಂಗ ಪದ್ಧತಿ ಅಂತಾನೂ ಕರೀತಾರೆ, ಅಥವಾ ಬ್ರಿಟಿಷರ ಒಂದು ನ್ಯಾಯಾಂಗ ವ್ಯವಸ್ಥೆ ಅಂತಾನೂ ಕೂಡ ಕರೀತಾರೆ. ಏನಿದೆ ಅಂದ್ರೆ ಇದರಲ್ಲಿ ಮುಖ್ಯವಾಗಿ ವಾರ್ನ್ ಹೆಸ್ಟಿಂಗ್ಸ್ 2 ಬಗೆಯ ನ್ಯಾಯಾಲಯಗಳನ್ನು ಸ್ಥಾಪನೆಯನ್ನ ಮಾಡ್ತಾನೆ. ಮೊದಲನೇದು ದಿವಾನಿ ಅದಾಲತ್, ಎರಡನೇದು ಫೌಜ್ದಾರಿ ಅದಾಲತ್. ಈ ದಿವಾನಿ ಅದಾಲತ್ ನ್ಯಾಯಾಲಯದ ಮುಖ್ಯವಾಗಿರ್ತಕ್ಕಂಥ ಕೆಲಸ ಇದು ನಾಗರಿಕ ನ್ಯಾಯಾಲಯ, ಸಿವಿಲ್ ಕೋರ್ಟ್ ಅಂತ ಕರೀತಾರೆ. ಆಮೇಲೆ ಈ ಫೌಜ್ದಾರಿ ಅದಾಲತ್ ಇದು ಅಪರಾಧ ನ್ಯಾಯಾಲಯ. ಇನ್ನು ಈ ನ್ಯಾಯದಾನದಲ್ಲಿ 2 ಪದ್ಧತಿ ಇತ್ತು. ಒಂದನೇದು ಹಿಂದೂಗಳಿಗೆ ಹಿಂದೂ ಶಾಸ್ತ್ರ ಗ್ರಂಥಗಳ ಪ್ರಕಾರ ಮಾಡ್ತಿದ್ರೆ, ಮುಸ್ಲಿಮರಿಗೆ ಶರಿಯತ್ ಕಾನೂನಿನ ಪ್ರಕಾರ ನ್ಯಾಯದಾನ ಪದ್ಧತಿ ಇತ್ತು. ಆದ್ರೆ ಅಪರಾಧ ಪ್ರಕರಣದಲ್ಲಿ ಮಾತ್ರ ಹಿಂದೂ ಮತ್ತು ಮುಸ್ಲಿಂಗಳಿಗೆ ಅಲ್ಲಿ ಇಸ್ಲಾಂ ಕಾನೂನನ್ನೇ ಮಾತ್ರ ಏನು ಮಾಡ್ತಿದ್ರಪ್ಪ ಅಂದ್ರೆ ಅಳವಡಿಸಿಕೊಳ್ತಿದ್ರು. ಕಡೆಗೆ ಈ ನಾಗರಿಕ ನ್ಯಾಯಾಲಯಗಳ ಅಧ್ಯಕ್ಷತೆಯನ್ನ ಯುರೋಪಿನ ಜಿಲ್ಲಾಧಿಕಾರಿ ಏನು ಮಾಡ್ತಿದ್ದಪ್ಪ ಅಂದ್ರೆ ವಹಿಸ್ಕೊಳ್ತಿದ್ದ. ಆದರೆ ಅಪರಾಧ ನ್ಯಾಯಾಲಯಗಳ ಅಧೀನ ಯಾರಾಗಿದ್ದಪ್ಪ ಅಂದ್ರೆ ಕಾಜಿ ಆಗಿದ್ದ. ಆದರೂ ಕೂಡ ಅದರ ಮೇಲ್ವಿಚಾರಣೆ ಸಹಿತ ಯುರೋಪಿಯನ್ನರದೇ ಇತ್ತು. ಇಷ್ಟಿತ್ತು ಬ್ರಿಟಿಷರು ರೂಪಿಸಿರ್ತಕ್ಕಂಥ ಒಂದು ನ್ಯಾಯಾಂಗ ವ್ಯವಸ್ಥೆ ಅಥವಾ ವಾರ್ನ್ ಹೆಸ್ಟಿಂಗ್ಸ್ ಈತನ ಒಂದು ನ್ಯಾಯಾಂಗ ಪದ್ಧತಿ ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮಾನವ ಅಭಿವೃದ್ಧಿ ಸೂಚ್ಯಂಕ ಎಂದರೇನು? ಅದನ್ನು ಹೇಗೆ ಅಳೆಯಲಾಗುತ್ತದೆ? ಮುಖ್ಯವಾಗಿ ಆರೋಗ್ಯ, ಶಿಕ್ಷಣ ಮತ್ತು ವರಮಾನ ಈ 3 ಸೂಚಿಗಳ ಸರಾಸರಿಯನ್ನ ಮಾನವ ಅಭಿವೃದ್ಧಿ ಸೂಚ್ಯಂಕ ಅಂತ ಕರಿತೀವಿ. ಹಾಗಾದ್ರೆ ಈ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನ ಒಂದು ಸೂತ್ರದ ಮೂಲಕ ಅಳಿತಾರೆ. ಏನಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳ ಜೀವಿತಾವಧಿ, ಸಾಕ್ಷರತೆಯ ಪ್ರಮಾಣ ಮತ್ತು ತಲಾ ವರಮಾನ ಈ 3ರ ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಮಾನವ ಅಭಿವೃದ್ಧಿ ಸೂಚ್ಯಂಕ HDI ಅನ್ನು ಏನ್ ಮಾಡ್ತಾರೆ ಅಳಿತಾರೆ. ಪ್ರಶ್ನೆ 18ಕ್ಕೆ ಹೋಗೋಣ. ಬ್ಯಾಂಕಿನ ಕಾರ್ಯಗಳು ಯಾವುವು? ಹಾಗಾದ್ರೆ ಬ್ಯಾಂಕುಗಳು ಯಾವೆಲ್ಲ ಕಾರ್ಯಗಳು ಮಾಡ್ತವೆ? ಮೊದಲನೇದಾಗಿರ್ತಕ್ಕಂಥದ್ದು ಈ ಬ್ಯಾಂಕುಗಳು ಸಾಲಗಳನ್ನು ಕೊಡ್ತವೆ. ಎರಡನೇದು ಬ್ಯಾಂಕುಗಳು ಹಣದ ವರ್ಗಾವಣೆ ಕೆಲಸವನ್ನ ಮಾಡ್ತವೆ. ಹುಂಡಿಗಳ ಸೋಡಿ ಅಂದ್ರೆ ಚೆಕ್ಗಳನ್ನು ಕ್ಲಿಯರೆನ್ಸ್ ಅನ್ನು ಮಾಡ್ತಕ್ಕಂಥ ಕೆಲಸ ಸಹಿತ ಬ್ಯಾಂಕ್ಗಳು ಮಾಡ್ತವೆ. ಆಮೇಲೆ ಈ ಬ್ಯಾಂಕ್ಗಳು ಭದ್ರತಾ ಕಪಾಟುಗಳನ್ನು ಬಾಡಿಗೆಯಾಗಿ ಕೊಡ್ತವೆ. ಅಲ್ಲಿ ಯಾರು ಖಾತೆದಾರರು ಇರ್ತಾರಲ್ಲ ಅವರಿಗೆ ಈ ಲಾಕರ್ಸ್ಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಬಾಡಿಗೆಯಾಗಿ ಕೊಡ್ತಾರೆ. ಆಮೇಲೆ ವಿದೇಶಿ ವಿನಿಮಯದ ವ್ಯವಹಾರವನ್ನು ಕೆಲಸವನ್ನು ನೋಡ್ಕೊಳ್ತವೆ. ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನು ಭದ್ರವಾಗಿ ಅವು ಏನು ಮಾಡ್ತಾವಪ್ಪ ಅಂದ್ರೆ ಇಡ್ತವೆ. ಹಣ ಆಗಿರ್ಬೋದು, ಬಂಗಾರ ಆಗಿರ್ಬೋದು. ಆಮೇಲೆ ಈ ಸಾಲ ಪತ್ರಗಳನ್ನು ಮತ್ತು ಜವಾಬ್ದಾರಿ ಪತ್ರಗಳನ್ನು ಕೊಡ್ತಕ್ಕಂಥ ಕೆಲಸ ಸಹಿತ ಈ ಬ್ಯಾಂಕ್ಗಳು ನಿರ್ವಹಿಸ್ತವೆ. ಒಟ್ಟಾರೆಯಾಗಿ ಸರ್ಕಾರದ ಹಣಕಾಸಿನ ವ್ಯವಹಾರವನ್ನು ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿ ಬ್ಯಾಂಕ್ಗಳ ಮೇಲೆ ಇದೆ ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳೇ, ಇಷ್ಟಿತ್ತು ಈ ಒಂದು ವಿಡಿಯೋದಲ್ಲಿ ನಾನು 8 ಪ್ರಶ್ನೆಗಳನ್ನು ತಮ್ಮ ಮುಂದೆ ಇಟ್ಟಿದ್ದೀನಿ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದ್ದಾವೆ. ತಾವುಗಳು ನೋಡಿದ್ರೆ ತಮಗೆ ಗೊತ್ತಾಗುತ್ತೆ ಈ ಪ್ರಶ್ನೆಗಳು ಎಷ್ಟು ಒಂದು ವ್ಯಾಲ್ಯೂ ಇದ್ದಾವೆ, ಎಷ್ಟು ಒಂದು ವೇಟೇಜ್ ಬೇಸ್ ಮೇಲೆ ಇದ್ದಾವೆ ಅಂತಕ್ಕಂಥದ್ದು. ನಿಜಕ್ಕೂ ಕೂಡ ತಾವು ವಿಡಿಯೋವನ್ನು ನೋಡಿದರೆ ತಮ್ಮ ಒಂದು ಅಧ್ಯಯನದಲ್ಲಿ ಸಹಕಾರಿ ಆಗ್ತದೆ ಅಂತ ಹೇಳ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ನಾನು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತಕ್ಕಂಥ ಪಾಠದ ನೋಟ್ಸ್ನ ವಿಡಿಯೋವನ್ನು ಹಾಕಿದ್ದೀನಿ. ತಾವು ನೋಡದೇ ಇದ್ರೆ ಮೇಲೆ ಐ ಬಟನಲ್ಲಿ ಆ ಒಂದು ವಿಡಿಯೋದ ಲಿಂಕನ್ನು ಸಜೆಸ್ಟ್ ಮಾಡ್ತೀನಿ. ತಾವುಗಳು ಒತ್ತಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತಕ್ಕಂಥ ಪಾಠದ ನೋಟ್ಸನ್ನು ನೋಡ್ಬೋದು. ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ನೋಟ್ಸ್ ಆಗಿರ್ಬೋದು, ಕ್ವಶನ್ ಆನ್ಸರ್ಸ್ ಆಗಿರ್ಬೋದು, ಪಾಸಿಂಗ್ ಪ್ಯಾಕೇಜ್ಗೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಡಿಯೋಗಳಿದ್ದಾವೆ. ತಾವುಗಳು ನೋಡಿ ನಿಮ್ಮ ಗೆಳೆಯರಿಗೂ ಸಹಿತ ಶೇರನ್ನು ಮಾಡಿ. ಯಾಕಂದರೆ ಅವರು ಕೂಡ ಇದರ ಲಾಭವನ್ನು ಪಡಿಬೇಕು ಅಂತಕ್ಕಂಥದ್ದೇ ನಮ್ಮ ಒಂದು ಆಸೆ. ಈ ಒಂದು ಸಮಯದಲ್ಲಿ ತಾವುಗಳು ಅಧ್ಯಯನದಲ್ಲಿ ಮಗ್ನರಾಗಬೇಕು. ಎಷ್ಟೊಂದು ಅಧ್ಯಯನದಲ್ಲಿ ನಿರತರಾಗ್ತಿರಲ್ಲ ಅಷ್ಟು ನಿಮಗೆ ಏನಾಗ್ತದಪ್ಪ ಅಂತಂದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಜ್ಞಾನ ಸಿಗತ್ತೆ. ಅಷ್ಟೇ ಅಲ್ಲದೆ ಮುಂಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ತಾವುಗಳು ಒಳ್ಳೆಯ ಅಂಕಗಳನ್ನು ತಾವೇನು ಮಾಡ್ಬೋದಪ್ಪ ಅಂದರೆ ಗಳಿಸ್ಬೋದು. SSLC ನಿಮ್ಮ ಮುಂದಿನ ಭವಿಷ್ಯದ ಒಂದು ಭದ್ರ ಬುನಾದಿಯನ್ನು ಹಾಕ್ತಕ್ಕಂಥ ಒಂದು ತರಗತಿಯ ಪರೀಕ್ಷೆ. ಅದಕ್ಕಾಗಿ ಹೆದರದೆ ತಾವೆಲ್ಲರೂ ಕೂಡ ಏನು ಮಾಡಬೇಕಪ್ಪ ಅಂದರೆ ಪಾಸಿಟಿವ್ ಆಗಿ ತೆಗೆದುಕೊಂಡು ಉತ್ತಮವಾಗಿ ಅಧ್ಯಯನವನ್ನು ಮಾಡಿ ಅಂಕಗಳನ್ನು ಗಳಿಸಬೇಕಂತಕ್ಕಂಥದ್ದೇ ನಮ್ಮ ಒಂದು ಚಾನೆಲ್ಗಳ ಒಂದು ಆಶಯ. ಸಿಗುವ ಮತ್ತಷ್ಟು ಮೋಸ್ಟ್ ಲೈಕ್ಲಿ ಕ್ವಶನ್ಸ್ ಅತಿ ಸಂಭವನೀಯ ಪ್ರಶ್ನೆಗಳ ಸರಣಿಗಳಲ್ಲಿ ಸಿಗ್ತೀನಿ.